ದೊಡ್ಡ ವಿಷಯ ಇದು. ಎಷ್ಟು ಚಿಂತನೆ ಮಾಡಿದ್ರು ಕಡಿಮೆ. ಅಪ್ಪನವರು ನೂರಾರು ಪ್ರಮಾಣಗಳನ್ನು ಕೊಟ್ಟು ಆ ವಿಷಯ ಹೇಳ್ತಾ ಹೋದಾಗ ಇನ್ನೂ ವಿಷಯ ಬಹಳ ಉಳಿತು. ಸಮಯದ ಕೊರತೆ ಆಯಿತು. ಅವರ ಶ್ರೀಚರಣಗಳಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಸಮಯ ಬಹಳಷ್ಟು ಆಗ್ತಾ ಇದೆ, ಹೀಗಾಗ ಅನಿವಾರ್ಯ. ಇನ್ಮುಂದೆ ಪರಮ ಪೂಜ್ಯರು ಪಾವನ ಮೂರ್ತಿಗಳು ತಮ್ಮ ಉದ್ಬೋಧಕವಾಗಿರುವ ಪ್ರವಚನದಿಂದ ಕರುನಾಡಿನ ಮನೆ ಮಾತಾಗಿರುವ ಅಷ್ಟೇ ಅಲ್ಲ, ವಿದೇಶಗಳಲ್ಲಿ ಸುಮಾರು ನೂರಾರು ದೇಶಗಳನ್ನು ತಿರುಗಿ ತಮ್ಮ ದಿವ್ಯವಾದ ಪ್ರವಚನವನ್ನು ಇಂಗ್ಲೀಷ್ ಪ್ರವಚನದೊಳಗೆ ಎತ್ತಿದ ಕೈಯವರು, ಬಹಳ ದೊಡ್ಡ ಮೇಧಾವಿ ವಿದ್ವಾಂಸರು, ಪ್ರತ್ಯುತ್ಪನ್ನಮತಿಗಳು. ಅವರಿಗೆ ಹೇಳಿ ಕೇಳಿ ಹೆಂಗಲ್ಲ, ಒಂದು ಪ್ರಶ್ನೆ ಮಾಡಿದ್ರೆ ಆಗಿದ್ದಾಗ ನೋಡಿ ಹೇಳ್ತೀನಿ, ಕೇಳಿ ಹೇಳ್ತೀನಿಲ್ಲ. ನಗದಿ ವ್ಯಾಪಾರದವರು ಪರಮ ಪೂಜ್ಯರಾಗಿರುವ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳವರು ರಾಮಕೃಷ್ಣ ವಿವೇಕಾನಂದ ಆಶ್ರಮ, ಗದಗ, ವಿಜಯಪುರ. ಶ್ರೀ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಶಿವಾವತಾರಿ ಪ್ರಾತಸ್ಮರಣೀಯ ಪರಮ ಪೂಜ್ಯ ಶ್ರೀ ಸಿದ್ಧಾರೂಢರಲ್ಲಿ, ಅವರ ಶಿಷ್ಯ ಶ್ರೇಷ್ಠ ಗುರುನಾಥರವರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರು, ಪರಮ ಪೂಜ್ಯರು, ನಡೆದಾಡುವ ದೇವರೆಂದೇ ಖ್ಯಾತರಾದ ಶ್ರೀ 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 ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇಂಚಲ್ ಅವರ ಶ್ರೀಚರಣಗಳಲ್ಲಿ, ವೇದಾಂತ ವಾಗೀಶ, ಪ್ರವಚನ ತಪಸ್ವಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಅಪೋನಿಧಿ ಮಹಾತ್ಮರಲ್ಲಿ, ಎಲ್ಲ ಗೌರವಾನ್ವಿತ ಮಾತಾಜಿಗಳಲ್ಲಿ ಮೊಟ್ಟ ಮೊದಲನೇ ಪ್ರಣಾಮವನ್ನು ಹೇಳ್ತೇನೆ. ಆಸೀನರಾಗಿರ್ತಕ್ಕಂಥ ಪ್ರೀತಿಯ ಗೌರವಾನ್ವಿತ ಆಧ್ಯಾತ್ಮಿಕ ಬಂಧುಗಳೇ, ಇವತ್ತಿನ ವಿಷಯವನ್ನ ನಾವು ಮಾತನಾಡಬೇಕಾದ್ದು ಪ್ರತಿ ಕಾಲೇಜಿನಲ್ಲಿ, ಅದರಲ್ಲೂ ಪ್ರತಿ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ, ಕಾಲೇಜುಗಳಲ್ಲಿ ಕಲಿಯಬೇಕಾದ್ದು ಸ್ವಲ್ಪ ಕಲಿತಾ ಇದ್ದೀವಿ, ಆದರೆ ಬಹಳ ಪ್ರಮುಖವಾಗಿ ಕಲಿಯಬೇಕಾದ ವಿಷಯ ಇವತ್ತಿನ ಚಿಂತನೆಗೆ ಇಟ್ಟಿರ್ತಕ್ಕಂಥ ವಿಚಾರ. ಇನ್ನೂ ಹೇಳಬೇಕು ಅಂತಂದ್ರೆ, ಈ ವಿಷಯವನ್ನ ಪ್ರತಿನಿತ್ಯ 2 ಗಂಟೆ 3 ಗಂಟೆ ಕೇಳಬೇಕಾದವರು ವಿಜ್ಞಾನಿಗಳು ಇವತ್ತು ಕತ್ತಲಲ್ಲಿ ತಡಕಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ವಿಷಯವನ್ನು ಕಂಡುಹಿಡಿಯುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಗಾಡ್ ಪಾರ್ಟಿಕಲ್, ದೇವಕಣ ಅಂತ ಒಂದು ಕಣ ಇದೆ. ಆ ಕಣದಿಂದಲೇ ಜಗತ್ತೆಲ್ಲ ಸೃಷ್ಟಿಯಾಗಿದೆ. ಒಂದು 10 ವರ್ಷದ ಹಿಂದೆ ದೊಡ್ಡ ಕೋಲಾಹಲವನ್ನು ಎಬ್ಬಿಸಿದರು. ಇವತ್ತು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ನಾವು ಹೇಳಿದ್ದು ಸರಿ ಇಲ್ಲ. ಅದಕ್ಕಿಂತ 50 ವರ್ಷದ ಹಿಂದೆ ವಿಜ್ಞಾನಿಗಳು ಈ ಪ್ರಪಂಚದ ಮೂಲ ವಸ್ತು ಯಾವುದು ಅಂತ ಕಂಡು ಹಿಡಿದರು. 50 ವರ್ಷಗಳ ನಂತರ ಹೇಳಿದರು, ನಾವು ಹೇಳಿದ್ದು ಸರಿ ಇಲ್ಲ. ಅದಕ್ಕಿಂತ ಒಂದು 50 ವರ್ಷದ ಹಿಂದೆ ಈ ಪ್ರಪಂಚ ಯಾವ ಮೂಲ ವಸ್ತುವಿನಿಂದ ಆಗಿದೆ ಅನ್ನುವುದನ್ನು ಕಂಡುಹಿಡಿಯೋದಕ್ಕೆ ಹೊರಟರು. ಏನೋ ಒಂದನ್ನು ಹೇಳಿದರು. 50 ವರ್ಷಗಳ ನಂತರ ಮತ್ತೆ ಹೇಳಿದರು, ನಾವು ಹೇಳಿದ್ದು ಸರಿ ಇಲ್ಲ. ಹಾಗಾದರೆ ವಿಜ್ಞಾನಿಗಳು ಏನು ಹೇಳಬೇಕಾಗಿತ್ತು? ಸರಿ ಇರೋದನ್ನು ಯಾರು ಹೇಳಿದ್ದಾರೆ? ಎಲ್ಲಿ ಸಿಗುತ್ತೆ ಅದು? ಈ ಪ್ರಶ್ನೆ ಬಂದರೆ ಬೇರೆ ಮಾರ್ಗ ಕಾಣದೆ, ಬೇರೆ ದಾರಿ ಕಾಣದೆ ಪ್ರತಿ ವಿಜ್ಞಾನಿಯು ಕೂಡ ನೋಡಬೇಕಾದ್ದು ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ, ಇಂಥ ಕಾರ್ಯಕ್ರಮಗಳ ಕಡೆಗೆ, ಇವತ್ತು ಮಾತುಗಳು ಹೊರಟಲ್ಲ, ಇಂಥ ಮಾತುಗಳ ಕಡೆಗೆ, ಇವತ್ತಿನ ಚಿಂತನೆ ಇದೆಯಲ್ಲ, ಇಂಥ ಚಿಂತನೆಗಳನ್ನು ಚರ್ಚೆ ಮಾಡುವುದರ ಮೂಲಕ. ಇಲ್ಲಿ ಯಾರಾದರೂ
ಫಿಸಿಕ್ಸ್ ಪ್ರೊಫೆಸರ್ಸ್, ವಿಜ್ಞಾನಿಗಳು ಯಾರಾದರೂ ಇದ್ದರೆ, ಇದ್ರ ಬಗ್ಗೆ ನಿಮ್ಮ ತಕರಾರು ಇದ್ದರೆ ನನ್ನ ಫೋನ್ ನಂಬರ್ ಹೇಳ್ತೇನೆ, ಮಾತಾಡಿ. ಈಗಾಗಲೇ 16 ಕಡೆಯಿಂದ ನಾನು ಹೇಳಿದ್ದೇನೆ. ದುರಂತ ವೇದಾಂತದ ಮಹಿಮೆ ಏನು ನಮಗೆ ಸರಿಯಾಗಿ ಗೊತ್ತಿಲ್ಲ. ವೇದಾಂತ ಅಂತಂದ್ರೆ ಕೇವಲ ಸನ್ಯಾಸಿಗಳಿಗೆ, ವಯಸ್ಸಾದವರಿಗೆ ವೇದಾಂತ ಪರಿಷತ್ತುಗಳಲ್ಲಿ ಚರ್ಚೆ ಮಾಡಬೇಕಾದ ವಿಚಾರ ಅಲ್ಲ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇರ್ತಕ್ಕಂಥ ಪ್ರತಿಯೊಬ್ಬನೂ ಹೈಸ್ಕೂಲ್ ಮಟ್ಟದಿಂದ ಮೇಲಕ್ಕೆ ಆತ ಕಲಿಯಬೇಕಾದ್ದು ಪ್ರಧಾನ ವಿಷಯ ವೇದಾಂತ. ವಿವೇಕಾನಂದರು ಇದನ್ನು ಸಾರಿ ಹೇಳಿದರು. ಆದರೆ ನಮ್ಮ ದೇಶದ ಜನ ಹಳೆಯ ಕಾಲದಲ್ಲಿ ಬಹಳ ಗೋತ್ರಗಳು ಇದ್ದವು. ಭಾರದ್ವಾಜ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಕೌಂಡಿನ್ಯಸ ಗೋತ್ರ, ಅದೆಲ್ಲ ಹಳೆಯ ಕಾಲದಲ್ಲಿ ಬಹಳ ಗೋತ್ರಗಳಿದ್ದವು. ಆಧುನಿಕ ಭಾರತಕ್ಕೆ ಹೊಸ ಗೋತ್ರಗಳು ಬಂದಿವೆ. ಮೊದಲನೇ ಗೋತ್ರ ಕುಂಭಕರ್ಣ ಗೋತ್ರ. ಊಟ ನಿದ್ದೆ ಎರಡು ಬಿಟ್ಟರೆ ಬೇರೆ ನಮ್ಗೆ ಯಾವ ಕಾರ್ಯಕ್ರಮವೂ ಬೇಕೇ ಇಲ್ಲ. ಇನ್ನೊಂದು ಶಕುನಿ ಗೋತ್ರ, ಬಕಾಸುರ ಗೋತ್ರ. ವಿವೇಕಾನಂದರು ಅವತ್ತು ಅಷ್ಟೆಲ್ಲ ಹೇಳಿದ್ರು, ನಮ್ಮ ಗಮನ ಆ ಕಡೆ ಹೋಗೋದೇ ಇಲ್ಲ. ಗಮನ ಹೋಗಬೇಕು ಅಂದ್ರೆ ಪಾಶ್ಚಾತ್ಯ ಪ್ರಪಂಚದಿಂದ ಯಾರಾದರೂ ಬರಬೇಕು. ಆ ಬಿಳಿ ಚರ್ಮ, ಬೆಳ್ಳಗಿರ್ತಕ್ಕಂಥ ಚರ್ಮದವರು ಏನಾದರೂ ಹೇಳಿದ್ರೆ ಆವಾಗ ನಮ್ಮ ಗಮನ ಆ ಕಡೆಗೆ ಸ್ವಲ್ಪ ಹೋಗಬಹುದು. ಈ ಗುಲಾಮಿ ಪ್ರವೃತ್ತಿ, ಈ ಗುಲಾಮಿ ಸಂಸ್ಕೃತಿ ಇನ್ನೂ ಎಷ್ಟು ದಿನ ತಗೊಳ್ಳುತ್ತೋ ನಮ್ಮಿಂದ ಆಚೆಗೆ ಹೋಗುವುದಕ್ಕೆ. ಇವತ್ತಿರ್ತಕ್ಕಂಥ ಶಿಕ್ಷಣ ಪದ್ಧತಿ ಮುಂದುವರೆದರೆ ಇನ್ನು 100 ವರ್ಷಗಳಾದರೂ ಈ ಗುಲಾಮಿ ಪ್ರವೃತ್ತಿ ಏನು ಹೋಗಲ್ಲ. ಆದ್ದರಿಂದ ಎಂಥ ಗಹನವಾದ ವಿಷಯವನ್ನ ನೀವು ಕೇಳೋದಕ್ಕೆ ಹೊರಟಿದ್ದೀರಿ ಅಂತ ನೋಡಿ ಸ್ವಲ್ಪ ತಿಳ್ಕೊಳ್ಳಿ. ಐನ್ಸ್ಟೈನ್, ಆಲ್ಬರ್ಟ್ ಐನ್ಸ್ಟೈನ್ ಅಂತ ದೊಡ್ಡ ವಿಜ್ಞಾನಿ ಬರ್ತಾನೆ. ಇಲ್ಲಿ ಕೆಲವರು ಕೇಳಿರ್ಬೋದು ಅವ್ರ ಹೆಸರು. ವೇದಾಂತ ಚೆನ್ನಾಗಿ ಅರ್ಥ ಆಗಬೇಕು ಅಂದ್ರೆ ಸ್ವಲ್ಪ ಸೈನ್ಸ್ ಓದಿದ್ರೆ ಬಹಳ ಬೇಗ. ವಿಜ್ಞಾನ ಬೇರೆ, ಆಧ್ಯಾತ್ಮ ಬೇರೆ ಅಂತ ಕೂಗ್ತಾರಲ್ಲ, ಇವರಿಗೆ ಹೊಂದಾಣಿಯೂ ಕೂಡ ಪ್ರಜ್ಞೆ ಇಲ್ಲ. ಯಾರು ವಿಜ್ಞಾನ ಬೇರೆ, ಧರ್ಮ ಬೇರೆ, ಆಧ್ಯಾತ್ಮ ಬೇರೆ ಅಂತ ಕೂಗಾಡ್ತಾರಲ್ಲ, ಇವರಿಗೆ ವಿಜ್ಞಾನದ ಗಂಧಗಾಳಿಯೂ ಇಲ್ಲ, ಆಧ್ಯಾತ್ಮದ ಗಂಧಗಾಳಿ ಮೊದಲೇ ಇಲ್ಲ. ಆಧ್ಯಾತ್ಮ, ವೇದಾಂತ ಅದು ಪೋಸ್ಟ್ ಗ್ರಾಜುಯೇಷನ್. ವಿಜ್ಞಾನ ಹೆಚ್ಚು ಅಂತಂದ್ರೆ ಗ್ರಾಜುಯೇಷನ್ ವರೆಗೆ ಬರ್ಬೋದು, ಆಚೆಗೆ ಹೋಗಲಾರದು. ಪ್ರಪಂಚದ ಮೂಲ ವಸ್ತು ಯಾವುದು? ಆವಾಗಲೇ ಐನ್ಸ್ಟೈನ್ ಹೆಸರು ತಗೊಂಡಿದ್ದ. ಅವರು ಹೇಳ್ತಾರೆ, ಈ ಪ್ರಪಂಚದ ಮೂಲ ವಸ್ತು ಅದು ಏನಾದರೂ ಇರಲಿ, ಅದು ಬದಲಾವಣೆ ಹೊಂದುವ ವಸ್ತು ಅಲ್ಲ. ಬದಲಾವಣೆಯನ್ನು ನಿರಾಕರಿಸುವ ವಸ್ತುವೇ ಪ್ರಪಂಚದ ಮೂಲ ವಸ್ತು. ಥಿಯರಿ ಆಫ್ ರಿಲೇಟಿವಿಟಿ ಅಂತ ಒಂದು ದೊಡ್ಡ ಸಬ್ಜೆಕ್ಟ್ ಇದೆ. ಅದರಲ್ಲಿ 2 ಬರುತ್ತೆ, ಜನರಲ್ ಥಿಯರಿ, ಸ್ಪೆಷಲ್ ಥಿಯರಿ. ವಿಜ್ಞಾನಿ ಐನ್ಸ್ಟೈನ್ ಹೇಳ್ತಾರೆ, ಪ್ರಪಂಚದ ಮೂಲ ವಸ್ತು ಏನಾದರೂ ಇಡಿ, ಹೆಸರು ಬೇಕಾದ್ರೂ ಕಂಡುಕೊಳ್ಳಿ, ಏನ್ ಬೇಕಾದ್ರೂ ಕರೀಲಿ, ಅದು ಬದಲಾವಣೆ ಹೊಂದುವ ವಸ್ತುವಲ್ಲ. ಮತ್ತೆ ನಮ್ಮ ಉಪನಿಷತ್ತುಗಳು, ನಮ್ಮ ಶಂಕರಾಚಾರ್ಯರು ಇವರೆಲ್ಲ ಕೂಡ ಅದನ್ನೇ ಹೇಳಿದ್ದು. ಅವರು ಪ್ರಪಂಚದ ಮೂಲ ವಸ್ತು ಯಾವುದು, ಏನನ್ನು ಹೇಳಿದ್ದಾರೆ ಪ್ರಪಂಚದ ಮೂಲ ವಸ್ತು ಅಂತ ಹೇಳಿ? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ತೈತ್ರೇಯ ಉಪನಿಷತ್ತಿನ ಋಷಿಯೇ ಹೇಳಿದ ಪ್ರಪಂಚದ ಮೂಲ ವಸ್ತು ಬ್ರಹ್ಮ. ಯಾಕೆ? ಬದಲಾವಣೆ ಹೊಂದದ ಏಕಮೇವ ವಸ್ತು ಬ್ರಹ್ಮ. ಅದನ್ನೇ ನಾವು ವ್ಯಷ್ಟಿ ಪ್ರಜ್ಞೆಯಿಂದ ಹೇಳಿದಾಗ ಆತ್ಮ ಅಂತೀವಿ, ಸಮಷ್ಟಿ ಪ್ರಜ್ಞೆಯಿಂದ ಹೇಳಿದಾಗ ಬ್ರಹ್ಮ ಅಂತೀವಿ. ಐನ್ಸ್ಟೈನ್ ಏನು ಹೇಳಿದ? ಮೂಲ ವಸ್ತು ಯಾವುದಾದರೂ ಇರಲಿ, ಅದು ಬದಲಾವಣೆಯನ್ನು ಹೊಂದುವುದಿಲ್ಲ, ಬದಲಾವಣೆಯನ್ನು ತಿರಸ್ಕರಿಸುತ್ತದೆ. ತೈತ್ರೇಯ ಉಪನಿಷತ್ತು ಏನು ಹೇಳುತ್ತೆ? ಯಾವುದರಿಂದ ಇದೆಲ್ಲವೂ ಬಂದಿದೆಯೋ, ಯಾವುದರಲ್ಲೇ ನೆಲೆಸಿದೆಯೋ, ಯಾವುದಕ್ಕೆ ವಾಪಸ್ ಹೋಗುತ್ತೋ ಅದ್ರ ಬಗ್ಗೆ ಮಾತನಾಡೋಣ, ಅದು ಬ್ರಹ್ಮ. ಯಾವುದರಿಂದ ಇದೆಲ್ಲವೂ ಬಂದಿದೆಯೋ ಅಂದ್ರೂ ಒಂದೇ, ಪ್ರಪಂಚದ ಮೂಲ ವಸ್ತು ಅಂದ್ರೆ ಒಂದೇ.
ಅದು ಬದಲಾವಣೆಯನ್ನು ಹೊಂದೋದಿಲ್ಲ. ಐನ್ಸ್ಟೈನ್ ಹೇಳಿರ್ತಾರೆ, ಯಾವತ್ತೋ ವೇದಾಂತ ಹೇಳಿದೆ ಅದನ್ನ. ಬ್ರಹ್ಮ ಸತ್ಯ. ಬ್ರಹ್ಮ ಅಂತಂದ್ರು ಒಂದೇ, ಸತ್ಯ ಅಂತಂದ್ರು ಒಂದೇ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಹೇಳಿದ ಉಪನಿಷತ್ತು ಯಾವತ್ತು? ಬುದ್ಧ ಪೂರ್ವ ಕೆಲವು ಸಹಸ್ರ ವರ್ಷಗಳ ಹಿಂದೆ. ಐನ್ಸ್ಟೈನ್ ಇವತ್ತು ನೀನು ಏನು ಹೇಳ್ತಾ ಇದೆಯೋ ಅದನ್ನ ನಮ್ಮ ದೇಶ ಬುದ್ಧ ಪೂರ್ವ ಸಹಸ್ರ ವರ್ಷಗಳ ಹಿಂದೆ ಹೇಳಿದೆ. ಈ ಭಾರತೀಯರಿಗೆ ಇದೆಲ್ಲ ಅರ್ಥವಾಗೋದು ಯಾವ ಕಾಲಕ್ಕೆ? ಅರ್ಥವೇ ಆಗಲ್ಲ. ಕುರಿಗಳಂತೆ ಪ್ರತಿಯೊಂದನ್ನು ಪಾಶ್ಚಿಮಾತ್ಯರಿಂದ ನಾವು ಕಲಿಯಬೇಕು ಅನ್ನುವ ಕುರಿಗಳಂತೆ, ಅಜ್ಞಾನದ ಮುದ್ದೆಗಳಂತೆ ಈ ಪ್ರಪಂಚದಲ್ಲಿ ಬದುಕುವುದರಲ್ಲಿ ನಿಸ್ಸೀಮರು ಯಾರು? ಭಾರತೀಯರು. ನಮಗೇನೂ ಅನ್ಸಲ್ಲ, ಊಟ ಸಿಕ್ಕಿದ್ರೆ ಸಾಕು. ಯಾವುದು ಎಂದೂ ಬದಲಾವಣೆ ಹೊಂದುವುದಿಲ್ಲ. ಯದ್ರೂಪೇಣ ನಿಶ್ಚಿತಂ ತದ್ರೂಪಂ ನಾವು ವ್ಯಭಿಚರತಿ ತತ್ ಸತ್ಯಂ. ಯದ್ರೂಪೇಣ ನಿಶ್ಚಿತಂ, ಯಾವ ಸ್ಥಿತಿಯಲ್ಲಿ ಯಾವುದು ಇದೆಯೋ ಆ ಸ್ಥಿತಿಯನ್ನ ಎಂದಿಗೂ ಬದಲಾವಣೆ ಯಾವುದು ಮಾಡುವುದಿಲ್ಲವೋ ಅದು ಸತ್ಯ. ಯದ್ರೂಪೇಣ ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ. ಅದನ್ನೇ ಬ್ರಹ್ಮ. ಬ್ರಹ್ಮ ಸತ್ಯ, ಸತ್ಯ ಬ್ರಹ್ಮ, ಸತ್ಯ ಅನಂತ, ಸತ್ಯಂ ಜ್ಞಾನಂ, ಜ್ಞಾನ ಅಂದರೆ ಪ್ರಜ್ಞೆ. ಸತ್ಯಂ ಜ್ಞಾನಂ ಅನಂತಂ, ಅನಂತ ಎಂದಿಗೂ ಬದಲಾವಣೆ ಹೊಂದೋದಿಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನೋಡಿ ಹೇಗಿದೆ ವಿಷಯ. ಇವತ್ತೇನಾದರೂ ಅಮೆರಿಕದ ವಿಜ್ಞಾನಿಗಳು ಇಲ್ಲಿ ಕುಳಿತಿದ್ದರೆ ಡ್ಯಾನ್ಸ್ ಮಾಡಿರೋರು. ಎಂಥ ವಿಚಾರ ಗೊತ್ತಾಗ್ತಾ ಇದೆ ನಮಗೆ, ಎಂಥ ವಿಚಾರ ಗೊತ್ತಾಗ್ತಾ ಇದೆ. ಅಮೆರಿಕದ ವಿಜ್ಞಾನಿಗಳಿರಬೇಕಾಗಿತ್ತು. ನಾನು ಯುರೋಪ್ ರಾಷ್ಟ್ರಗಳಿಗೆ ಹೋಗುವಾಗ ಇಂಥ ವಿಚಾರಗಳನ್ನೆಲ್ಲ ಹೇಳೋದಕ್ಕೆ ರಾತ್ರಿ 11 ಗಂಟೆಯಿಂದ 2 ಗಂಟೆವರೆಗೆ ಕೂತ್ಕೊಳ್ತಾರೆ ಜನ. ಅಲ್ಲಿವರೆಗೂ ಟೈಮ್ ಆಗಲ್ಲ ಅವರಿಗೆ. ಅಲ್ಲಿ ಸೂರ್ಯ ಮುಳುಗೋದೇ 9 ಗಂಟೆಗೆ. ಆಮೇಲೆ ಒಂದಷ್ಟು ಕೆಲಸ ಇರುತ್ತೆ, ಬಂದು ಕೂತ್ಕೊಳ್ಳೋಕೆ 11-11:30, 2-2:30ವರೆಗೂ ಕೂತಿರ್ತಾರೆ. ಆಮೇಲೆ 100-200 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ ರಾತ್ರಿ 2:30-3 ಗಂಟೆಗೆ. ಮಾತನಾಡಿದರೆ ಒಂದು 50 ಟೇಪ್ ರೆಕಾರ್ಡರ್ಗಳು, 50 ಮೊಬೈಲ್ಗಳು ಬಾಯಿ ಹತ್ರ ಇಟ್ಟಿರ್ತಾರೆ. ಅಷ್ಟು ಅವರಿಗೆ ಅದನ್ನು ತಿಳಿಬೇಕು ಅಂತ ನಮ್ಮವ್ರಿಗೆ. ಆದರೆ ಈ ಜಗತ್ತು ಹಾಗಾದರೆ ಎಲ್ಲಿಂದ ಬಂತು? ಈ ಬ್ರಹ್ಮವನ್ನು ತಿಳಿಬೇಕು ಅಂತ ನಾವು ಹೊರಟ್ರೆ ತಿಳಿಯೋದು ಸಾಧ್ಯವೇ? ಯಾಕೆ? ಅದು ಅನಂತ. ಮತ್ತು ತಿಳುವಳಿಕೆ ಅದು ಯಾವಾಗ ಸಾಧ್ಯ? ಅದೊಂದು ವ್ಯವಹಾರ. ತಿಳುವಳಿಕೆ ಎನ್ನುವುದು ಒಂದು ವ್ಯವಹಾರ. ಯಾತ್ರು ಅನ್ನುವಂತಹ ತಿಳುವಳಿಕೆಯನ್ನು ಪಡೆದುಕೊಳ್ಳುವುದಕ್ಕೆ ಸಿದ್ಧನಾದ ವ್ಯಕ್ತಿ ಜ್ಞೇಯ ಅನ್ನುವ ವಸ್ತುವಿನ ಜೊತೆ ವ್ಯವಹಾರ ನಡೆದಾಗ ಆಗ ಉಂಟಾಗುವ ಒಂದು ಡೆವಲಪ್ಮೆಂಟ್, ಆಗ ಉಂಟಾಗುವ ಒಂದು ಸಂಭವ ಏನೋ ಸಂಭವಿಸುತ್ತಲ್ಲ, ಅದೇ ಜ್ಞಾನ. ಜ್ಞಾತೃ ಜ್ಞಾನ ಜ್ಞೇಯ, ಜ್ಞಾತೃ ಜ್ಞೇಯ ಜ್ಞಾನ. ಹೇಗಾದ್ರೂ ಹೇಳ್ಬೋದು. ಅದನ್ನು ನಾನು ತಿಳಿಯೋದಕ್ಕೆ ಹೊರಟೆ. ಹೇಗೆ ತಿಳಿಯೋದು? ಯಾಕೆ? ಅದು ಅನಂತ. ಬ್ರಹ್ಮ ಅನಂತ. ನಾನು ಅದರ ಮುಂದೆ ನಿಂತರೆ ಆ ಅನಂತದಲ್ಲಿ ಕರಗಿ ಹೋಗ್ತೇನೆ. ಯಾಕೆ? ಅನಂತ ಎಲ್ಲವನ್ನೂ ವ್ಯಾಪಿಸ್ಕೊಂಡ್ಬಿಟ್ಟಿದೆ, ನನ್ನನ್ನೂ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅದರಿಂದ ಪ್ರತ್ಯೇಕವಾಗಿ ನಾನು ನಿಲ್ಲದೆ, ಬ್ರಹ್ಮನಿಂದ ಪ್ರತ್ಯೇಕವಾಗಿ ನಾನು ನಿಲ್ಲದೆ ಬ್ರಹ್ಮವನ್ನು ಅರಿಯಲಾರೆ ಮತ್ತು ಬ್ರಹ್ಮನಿಂದ ಪ್ರತ್ಯೇಕವಾಗಿ ನಿಲ್ಲಲಾರೆ. ಪ್ರತ್ಯೇಕವಾಗಿ ನಿಲ್ಲದೆ ಅವನನ್ನು ಅರಿಯಲಾರೆ. ಅರಿವು ಉಂಟಾಗುವುದಿಲ್ಲ. ಯಾಕೆ? ಜ್ಞೇಯ ಜ್ಞಾತೃಗಳು ಎಂದಿಗೂ ಒಂದಾಗುವುದಿಲ್ಲ. ಯಾವುದು ಜ್ಞೇಯವಾದ ಜ್ಞಾತೃವಾಗುವುದಿಲ್ಲ, ಯಾವುದು ಜ್ಞಾತೃವಾದ ಜ್ಞೇಯವಾಗುವುದಿಲ್ಲ. ಉಪನಿಷತ್ತು ಸಾರಿ ಸಾರಿ ಹೇಳುತ್ತೆ. ಹೊರಗಡೆ ನಿಲ್ಲದೆ ಅದನ್ನು ಅರಿಯಲಾರೆ. ಅದರ ಒಳಗಡೆ ಹೋಗ್ಬಿಟ್ರೆ ಅದು ಸಾಧ್ಯವೇ ಇಲ್ಲ. ಹೊರಗೆ ನಿಲ್ಲದೆ ಅರಿಯಲ್ಲ. ಆದ್ದರಿಂದ ಬ್ರಹ್ಮನ ಬಗ್ಗೆ ಹೊರಗೆ ನಿಂತು ನಾನು ಜ್ಞಾನವನ್ನು ಪಡೆಯಲಾರೆ, ಹೊರಗೆ ನಿಂತು ಬ್ರಹ್ಮನನ್ನು ನಾನು ಅರಿಯಲಾರೆ. ಆದ್ದರಿಂದ ಹೊರಗೆ ನಿಂತು ನಿಮಗೆ ಯಾವ ಯಾವ ಅನುಭವಗಳು ಆಗ್ತಾ ಇದೆಯೋ ಆ ಯಾವ ಅನುಭವವೂ ಕೂಡ ಸತ್ಯವಲ್ಲ, ಬ್ರಹ್ಮವೇ ಸತ್ಯ.
ಹೊರಗೆ ನಿಂತು ನಿಮಗಾಗುವ ಯಾವ ಅನುಭವವೂ ಸತ್ಯವಲ್ಲ. ಹಾಗಾದ್ರೆ ಇವೆಲ್ಲ ಏನು ಹಾಗಾದ್ರೆ? ಸತ್ಯದಂತೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಸತ್ಯವಲ್ಲ, ಸತ್ಯದಂತೆ ಅನುಭವಕ್ಕೆ ಬರ್ತಾ ಇದೆ. ಈ ಅನುಭವವನ್ನು ನೆಚ್ಕೋಬೇಡ. ಸತ್ಯದಂತೆ ಅನುಭವಕ್ಕೆ ಬರ್ತಾ ಇದೆ, ಅದು ಅತಾರ್ಕಿಕ. ಈ ಅನುಭವವನ್ನು ನೆಚ್ಕೋಬೇಡ. ಈಗ ನೋಡಿ, ಆಕಾಶ ನೀಲಿ ಬಣ್ಣ, ಜಗತ್ತಿನಲ್ಲಿರುವ ಎಲ್ಲರೂ ಹೇಳ್ತಾರೆ ನೀಲಿ ಬಣ್ಣ, ಆದರೆ ಅಲ್ಲಿ ನೀಲಿ ಇಲ್ಲ. ನೀಲಿ ಅಂತ ಕಾಣುತ್ತದೆ, ನೀಲಿ ಅಲ್ಲ, ನೆಚ್ಕೋಬೇಡ. ಸತ್ಯದಂತೆ ಕಾಣುತ್ತದೆ, ಸತ್ಯವಲ್ಲ, ನೆಚ್ಕೋಬೇಡ. ನೀಲಿ ಅಂತ ಕಾಣುತ್ತದೆ, ನೀಲಿ ಅಲ್ಲ, ನೆಚ್ಕೋಬೇಡ. ಭೂಮಿ ಇದ್ದ ಜಾಗದಲ್ಲೇ ಇದ್ದಂತೆ ಕಾಣುತ್ತದೆ, ನೆಚ್ಕೋಬೇಡ. ಅದು ಇದ್ದ ಜಾಗದಲ್ಲೇ ಇಲ್ಲ, ಅದು ಸತ್ಯವಲ್ಲ. ಸೂರ್ಯ ಚಲಿಸುವಂತೆ ಕಾಣ್ತಾನೆ, ಬೆಳಗ್ಗೆ ಅಲ್ಲಿರ್ತಾನೆ, ಮಧ್ಯಾಹ್ನ ಇಲ್ಲಿರ್ತಾನೆ, ಸಾಯಂಕಾಲ 700 ಕೋಟಿ ಜನರು ಹೇಳ್ತಾರೆ. ಚಲಿಸುವಂತೆ ಕಾಣ್ತಾನೆ, ಅವನು ಚಲಿಸ್ತಾ ಇಲ್ಲ, ನೆಚ್ಕೋಬೇಡ, ಅದು ಸತ್ಯವಲ್ಲ. ಇದೆಲ್ಲ ಯಾಕೆ ಸತ್ಯವಲ್ಲ? ಸತ್ಯ ಇಲ್ಲ ಅಂದ್ರೆ ಹೋಗ್ಲಿ, ಕಾಣಬೇಕು ಯಾಕೆ? ಇದು ವಿಚಿತ್ರವಾದಂತಹ ಒಂದು ಸನ್ನಿವೇಶ. ಈ ವಿಚಿತ್ರವಾದ ಸನ್ನಿವೇಶವೇ ಮಿಥ್ಯ. ಇದೆಯೋ ಈ ಸನ್ನಿವೇಶ, ಇದೆಯೋ ಇಲ್ಲವೋ ಮಾಯಾ? ಏನೋ ಒಂದಿದೆ. ಏನೋ ಒಂದು ಎಕ್ಸ್ಪ್ಲೈನ್ ಮಾಡೋಕೆ ಆಗ್ತಾ ಇಲ್ಲ, ಏನೋ ಒಂದು ಆಗ್ತಾ ಇದೆ, ಎಕ್ಸ್ಪ್ಲೈನ್ ಮಾಡೋಕೆ ಆಗ್ತಾ ಇಲ್ಲ. ಆದ್ದರಿಂದ ಅನುಭವದ ಮಾತ್ರಕ್ಕೆ ಅದನ್ನು ನೆಚ್ಕೋಬೇಡ. ಸ್ಥೂಲ ಶರೀರ ಕೆಲವು ಅನುಭವಗಳನ್ನು ಕೊಡುತ್ತೆ, ನೆಚ್ಕೋಬೇಡ. ಸೂಕ್ಷ್ಮ ಶರೀರ ಅನುಭವಗಳನ್ನು ಕೊಡುತ್ತೆ, ನೆಚ್ಕೋಬೇಡ. ಕಾರಣ ಶರೀರ ಕೆಲವು ಅನುಭವಗಳನ್ನು ಕೊಡುತ್ತೆ, ನೆಚ್ಕೋಬೇಡ. ಹೀಗೆಲ್ಲ ಬರುತ್ತೆ. ಇದು ಯಾಕಾಗುತ್ತೆ, ಈ ರೀತಿಯಲ್ಲಿ ಯಾಕಾಗುತ್ತೆ ಅಂತಂದ್ರೆ ವ್ಯವಹಾರ ಇಲ್ಲ, ಅದು ನಡೆಯಲ್ಲ. ಸತ್ಯ ಅಂತ ನಾವು ಅದನ್ನ ಪರಿಗಣಿಸಬೇಕು ಅಂತ ಹೊರಟ್ರೆ ಶಂಕರಾಚಾರ್ಯರು ಹೇಳ್ತಾರೆ, ಅದು ಉನ್ನತ ಸತ್ಯವಲ್ಲ, ಒಂದು ಕೆಳಮಟ್ಟದ ಸತ್ಯ. ಅದು ಪಾರಮಾರ್ಥಿಕ ಸತ್ಯವಲ್ಲ, ಅದು ವ್ಯಾವಹಾರಿಕ ಸತ್ಯ. ಸತ್ಯ ಅಂತ ಕರೀತೀಯ ಅದನ್ನ ವ್ಯಾವಹಾರಿಕ ಸತ್ಯ. ಮತ್ತು ವ್ಯಾವಹಾರಿಕ ಸತ್ಯಕ್ಕೆ ಪೂರ್ಣ ಸತ್ಯದ ಯೋಗ್ಯತೆ ಇಲ್ಲ. ಮತ್ತು ಆಂಶಿಕ ಸತ್ಯ ಅನ್ನುವಂತಹದ್ದು ಪೂರ್ಣ ಪ್ರಮಾಣದ ಜ್ಞಾನವನ್ನು ಕೊಡುವುದಿಲ್ಲ. ಆಂಶಿಕ ಸತ್ಯ ಆಂಶಿಕ ಜ್ಞಾನವನ್ನು ಕೊಡುತ್ತದೆ. ಆಂಶಿಕ ಜ್ಞಾನ ದುಃಖದಿಂದ ನಿನ್ನನ್ನು ಪಾರು ಮಾಡುವುದಿಲ್ಲ. ಪೂರ್ಣ ಜ್ಞಾನವೇ ದುಃಖದಿಂದ ನಿನ್ನನ್ನು ಪಾರು ಮಾಡುವಂತಹದ್ದು. ನಾವು ಪ್ರಾರಂಭದಲ್ಲಿ ಹೇಳಿದೆ, ಹಾಗಾದರೆ ಜಗತ್ತಿನ ಮೂಲ ವಸ್ತು ಹೇಗಿದೆ ಹೇಳೋದಕ್ಕಾಗುವುದಿಲ್ಲ ಅಂತ ಹೇಳಿದೆ ತಾನೆ. ಆಧುನಿಕ ವಿಜ್ಞಾನ ಅದನ್ನೇ ಹೇಳ್ತಾ ಇದೆ. ಪ್ರಪಂಚದ ಮೂಲ ವಸ್ತುವನ್ನು ಕುರಿತು ನಾವು ಹೇಳಲಾರೆವು. ಹೀಗೆ ಪ್ರೀತಿಯ ಬಂಧುಗಳೇ, ಸಮಯ ಆಗ್ತಾ ಇದೆ. ಬಹಳ ಹೊತ್ತು ಮಾತನಾಡೋ ವಿಷಯ ಇರಬಹುದು, ಇನ್ನೂ ಮಹಾತ್ಮರು ಮಾತನಾಡೋರಿದ್ದಾರೆ. ಇವತ್ತಿನ ವಿಷಯ ಆಧುನಿಕ ವಿಜ್ಞಾನಕ್ಕೆ, ಆಧುನಿಕ ಜನಾಂಗಗಳಿಗೆ, ಯಂಗರ್ ಜನರೇಷನ್ಸ್, ಯುವಶಕ್ತಿಗೆ, ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ತಿಳ್ಕೊಳ್ಬೇಕು ಅಂತ ಹೊರಟವರಿಗೆ ಎಂಥ ಪ್ರಮುಖವಾದಂತಹ ಒಂದು ವಿಷಯ. ಇದನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಎಷ್ಟರ ಮಟ್ಟಿಗೆ ವಿಜ್ಞಾನವೂ ಕೂಡ ಬೆಳೆಯುತ್ತೆ ಅನ್ನುವ ಕಲ್ಪನೆ ನಮಗೆ ಬಂದರೆ, ಇದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು, ಉಪನ್ಯಾಸಗಳು, ಅಧ್ಯಯನಾದಿಗಳು ಅದನ್ನೆಲ್ಲ ನಡೆಸಿ ನಾವು ಸತ್ಯವನ್ನು ಅರಿಯುವುದಕ್ಕೆ ಅರ್ಹರಾಗ್ತೇವೆ. ಮತ್ತು ಸತ್ಯದ ಅನ್ವೇಷಣೆಯಲ್ಲೇ ಜಗತ್ತಿನ ಎಲ್ಲ ವೈಭವ ಇರೋದೇ ಸತ್ಯದ ಅನ್ವೇಷಣೆಯಲ್ಲಿ. ವಿಜ್ಞಾನಿ ಸತ್ಯವನ್ನು ತಿಳಿಯಬೇಕು ಅಂತ ಹೊರಟಿದ್ದಕ್ಕೆ ಈ ಕರೆಂಟ್ ಬಂದಿದ್ದು, ಈ ಮೈಕ್ ಬಂದಿದ್ದು, ಆ ರೇಡಿಯೋ ಬಂದಿದ್ದು, ಆ ಮೊಬೈಲ್ ಬಂದಿದ್ದು, ಕಂಪ್ಯೂಟರ್ ಬಂದಿದ್ದು. ಇದೆಲ್ಲ ಯಾವಾಗ ಬಂತು? ವಿಜ್ಞಾನಿ ಸತ್ಯವನ್ನು ತಿಳಿಯಬೇಕು ಅಂತ ಹೊರಟ. ಪ್ರತಿಯೊಂದು ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳಾಗಿರ್ತಕ್ಕಂತಹದ್ದು ಹಿಡಿಯಷ್ಟು ಜನ, ಬೆರಳೆಣಿಸುವಷ್ಟು ಜನ ಸತ್ಯವನ್ನು ತಿಳಿಯಬೇಕು ಅಂತ ಹೊರಟಾಗ, ಬಹಳಷ್ಟು ಜನ ಸತ್ಯವನ್ನು ತಿಳಿಯಬೇಕು ಅಂತ ಹೊರಟ್ರೆ ಏನೆಲ್ಲ ಆಗಬಹುದು ಯೋಚನೆ ಮಾಡಿ. ಹೀಗಾಗಿ ಇದರ ಕಡೆಗೆ ನಮಗೆ ಅಭಿಪ್ಸೆ ಬೇಕು, ಆಕಾಂಕ್ಷೆ ಇರಬೇಕು, ಇದರ ಬಗ್ಗೆ ಹಾಸ್ಯವು ಬರಬೇಕು. ಭಾರತೀಯರು, ಹಳೆಯ ಕಾಲದ ಭಾರತೀಯರು ಇದನ್ನೇ ಮಾಡ್ಕೊಂಡು ಬಂದಿದ್ದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 50 ಶತಮಾನಗಳ ಕಾಲ
ಈ ಸಂಶೋಧನೆ ಬಿಟ್ಟು ಬೇರೆ ಏನು ಮಾಡಲೇ ಇಲ್ಲ ಭಾರತ. ಆದ್ದರಿಂದ ಸತ್ಯದ ಪೂರ್ಣ ಪರಿಚಯವನ್ನು ಮಾಡಿಕೊಂಡಿದೆ. ಭಾರತ ಸತ್ಯದ ಪೂರ್ಣ ಪರಿಚಯವನ್ನು ಮಾಡಿಕೊಂಡಿದೆ. ಎಲ್ಲ ವಿಜ್ಞಾನಗಳು ಭಾರತದಲ್ಲಿ ಹುಟ್ಟಿವೆ, ಬೇರೆಯವರು ಅದನ್ನು ಬೆಳೆಸಿದರು ಮಾತ್ರ ಅಂತ ವಿವೇಕಾನಂದರು ಹೇಳ್ತಾರೆ. ಆಲ್ ಸೈನ್ಸಸ್ ಹ್ಯಾವ್ ಟೇಕನ್ ದೇರ್ ಬರ್ತ್ ಇನ್ ಇಂಡಿಯಾ, ದೇ ಹ್ಯಾವ್ ಬೀನ್ ಓನ್ಲಿ ಡೆವಲಪ್ಡ್ ಎಲ್ಸ್ವೇರ್. ಈ ರೀತಿಯಲ್ಲಿ ದೇಶದ ಬಗ್ಗೆ ಹೆಮ್ಮೆ ಮೂಡುವಂತ, ನಮ್ಮ ತತ್ವಗಳ ಬಗ್ಗೆ ಹೆಮ್ಮೆ ಮೂಡುವಂತ, ನಮ್ಮ ಹಿಂದಿನ ತಲೆಮಾರುಗಳ ಬಗ್ಗೆ ಹೆಮ್ಮೆ ಮೂಡುವಂತ, ನಮ್ಮ DNA ಎಷ್ಟು ಅದ್ಭುತವಾಗಿದೆ ಅಂತ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡುವಂತ ಎಷ್ಟೋ ವಿಚಾರಗಳು ಈ ವೇದಿಕೆಯಿಂದ ಬಂದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಗ್ರಹಿಸಬೇಕು, ಅದರ ಮಹತ್ವವನ್ನು ಅರಿವೆ. ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳುವುದಿಲ್ಲ. ಈ ನನ್ನ ಮಾತುಗಳನ್ನು ನಾನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಅನುಮತಿಯೊಂದಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಪ್ರಣಾಮ.